ತೋರಿಸಿದ್ದಾರೆ ನೀವೆಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ಪೋಸ್ಟರ್ ಪಾಲಿಟಿಕ್ಸ್. ನಿನ್ನೆ ವಿಧಾನಸಭೆಯಲ್ಲಿ ಶಾಸಕ ಸಚಿವರ ವಾಕ್ಸಮರ ಜೋರಾಗಿತ್ತು. ಸುರೇಶ್ ಕುಮಾರ್ ಬೈರತಿ ಸುರೇಶ್ ನಡುವೆ ಟಾಕ್ ಫೈಟ್ ನಡೆದಿತ್ತು. ಇವತ್ತು ಸುರೇಶ್ ಕುಮಾರ್ ಮನೆ ಗೋಡೆಗೆ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುರೇಶ್ ಕುಮಾರ್ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸುರೇಶ್ ಕುಮಾರ್ ನಿನ್ನೆ ಸದನದಲ್ಲಿ ಮಾತಾಡುವಾಗ ಹೇಳಿದಂತಹ ಒಂದು ಮಾತು ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣ ಆಗಿತ್ತು. 7 ತಿಂಗಳಿಗೆ ಹುಟ್ಟಿದವರಂಗೆ ಆಡಬೇಡ್ರಿ, ಅಂತವರಿಗೆ ಬಹಳ ಆತರ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಸಹಜವಾಗಿ ಕಾಂಗ್ರೆಸ್ ಸದಸ್ಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನೀವು ಹಿರಿಯರು, ನೀವು ಈ ರೀತಿ ಮಾತಾಡಬಾರದು ಅಂತ ಅಂದಿದ್ರು. ಬೈರತಿ ಸುರೇಶ್ ಈ ಸಂದರ್ಭದಲ್ಲಿ ಪಾಪ ಅವರು ಮೌನವಾಗೇ ಇದ್ರು. ಸುರೇಶ್ ಕುಮಾರ್ ಅವರ ಈ ಸ್ಟೇಟ್ಮೆಂಟ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಮನೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಸುರೇಶ್ ಕುಮಾರ್ ಕ್ಷಮೆ ಕೇಳಬೇಕು ಮಹಿಳೆಯರದ್ದು ಅಂತ ಆತುರದ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗಿ ಈ ರೀತಿ ಮಾತಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದಾದ್ಮೇಲೆ ಅವರು ಅದಕ್ಕೆ ಸಮರ್ಥನೆಯನ್ನ ಕೊಟ್ಟರು. ಆತುರ ಮಾಡಬೇಡಿ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ, ಅದು ಗಾದೆ ಮಾತಿದೆ, ಆ ರೀತಿ ಮಾತಾಡ್ತಿರ್ತಾರೆ ಆಡು ಮಾತಲ್ಲಿ, ಅದನ್ನ ತಪ್ಪಾಗಿ ಅರ್ಥೈಸ್ಕೋಬೇಡಿ ಅಂತಾನು ಸುರೇಶ್ ಕುಮಾರ್ ಹೇಳಿದ್ರು. ನಿನ್ನೆ ಏನ್ ಮಾತಾಡಿದ್ರು ಒಂದ್ಸರಿ ನೋಡ್ಕೊಂಬರೋಣ. ಪ್ಲೀಸ್ ಸಿಟ್ ಡೌನ್, ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಜೆಟ್ ಭಾಷಣದಲ್ಲಿ ಬಜೆಟ್ ಭಾಷಣ ಅವ್ರದ್ದು ಒಂದು ನಿಮಿಷ ಕರೆದ ತೆಗೆಯೋದು ಸರಿ ಮಾತಾಡೋದು ಸರಿ ಕರೆಕ್ಟ್. ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್, ಸುರೇಶ್ಗೆ ಮಾತಾಡಿ ಇಲ್ಲ ಅವ್ರು ಮಾತಾಡಿ ತೋರಿಸಿದ್ದಾರೆ ನೀವೆಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ಪೋಸ್ಟರ್ ಪಾಲಿಟಿಕ್ಸ್. ನಿನ್ನೆ ವಿಧಾನಸಭೆಯಲ್ಲಿ ಶಾಸಕ ಸಚಿವರ ವಾಕ್ಸಮರ ಜೋರಾಗಿತ್ತು. ಸುರೇಶ್ ಕುಮಾರ್ ಬೈರತಿ ಸುರೇಶ್ ನಡುವೆ ಟಾಕ್ ಫೈಟ್ ನಡೆದಿತ್ತು. ಇವತ್ತು ಸುರೇಶ್ ಕುಮಾರ್ ಮನೆ ಗೋಡೆಗೆ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುರೇಶ್ ಕುಮಾರ್ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸುರೇಶ್ ಕುಮಾರ್ ನಿನ್ನೆ ಸದನದಲ್ಲಿ ಮಾತಾಡುವಾಗ ಹೇಳಿದಂತಹ ಒಂದು ಮಾತು ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣ ಆಗಿತ್ತು. 7 ತಿಂಗಳಿಗೆ ಹುಟ್ಟಿದವರಂಗೆ ಆಡಬೇಡ್ರಿ, ಅಂತವರಿಗೆ ಬಹಳ ಆತರ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಸಹಜವಾಗಿ ಕಾಂಗ್ರೆಸ್ ಸದಸ್ಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನೀವು ಹಿರಿಯರು, ನೀವು ಈ ರೀತಿ ಮಾತಾಡಬಾರದು ಅಂತ ಅಂದಿದ್ರು. ಬೈರತಿ ಸುರೇಶ್ ಈ ಸಂದರ್ಭದಲ್ಲಿ ಪಾಪ ಅವರು ಮೌನವಾಗೇ ಇದ್ರು. ಸುರೇಶ್ ಕುಮಾರ್ ಅವರ ಈ ಸ್ಟೇಟ್ಮೆಂಟ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಮನೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಸುರೇಶ್ ಕುಮಾರ್ ಕ್ಷಮೆ ಕೇಳಬೇಕು ಮಹಿಳೆಯರದ್ದು ಅಂತ ಆತುರದ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗಿ ಈ ರೀತಿ ಮಾತಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದಾದ್ಮೇಲೆ ಅವರು ಅದಕ್ಕೆ ಸಮರ್ಥನೆಯನ್ನ ಕೊಟ್ಟರು. ಆತುರ ಮಾಡಬೇಡಿ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ, ಅದು ಗಾದೆ ಮಾತಿದೆ, ಆ ರೀತಿ ಮಾತಾಡ್ತಿರ್ತಾರೆ ಆಡು ಮಾತಲ್ಲಿ, ಅದನ್ನ ತಪ್ಪಾಗಿ ಅರ್ಥೈಸ್ಕೋಬೇಡಿ ಅಂತಾನು ಸುರೇಶ್ ಕುಮಾರ್ ಹೇಳಿದ್ರು. ನಿನ್ನೆ ಏನ್ ಮಾತಾಡಿದ್ರು ಒಂದ್ಸರಿ ನೋಡ್ಕೊಂಬರೋಣ. ಪ್ಲೀಸ್ ಸಿಟ್ ಡೌನ್, ನಾನು ಹೇಳ್ತೀನಿ.
ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ 7 ತಿಂಗಳು ಹುಡ್ದವರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಈಗ ಬಜೆಟ್ ಭಾಷಣದಲ್ಲಿ ಅವ್ರದ್ದು ಒಂದು ನಿಮಿಷ ಕರೆದು ತೆಗೆಯೋದು ಸರಿಯಾಗಿ ಮಾತಾಡಿದ್ರೆ ಕರೆಕ್ಟ್ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್ ಸುರೇಶ್ಗೆ ಮಾತಾಡಲಿಕ್ಕೆ ಅವಕಾಶ ನೀವು ಮಾತಾಡಿ. ನೀವು ಮಾತಾಡಿ ಇಲ್ಲ ಅವ್ರು ಮಾತಾಡಿ ತೋರಿಸಿದ್ದಾರೆ. ನೀವೆಲ್ಲ ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಪೋಸ್ಟರ್ ಪಾಲಿಟಿಕ್ಸ್. ನಿನ್ನೆ ವಿಧಾನಸಭೆಯಲ್ಲಿ ಶಾಸಕ ಸಚಿವರ ವಾಕ್ಸಮರ ಜೋರಾಗಿತ್ತು. ಸುರೇಶ್ ಕುಮಾರ್ ಭೈರತಿ ಸುರೇಶ್ ನಡುವೆ ಟಾಕ್ ಫೈಟ್ ನಡೆದಿತ್ತು. ಇವತ್ತು ಸುರೇಶ್ ಕುಮಾರ್ ಮನೆ ಗೋಡೆಗೆ ಪೋಸ್ಟರ್ ಅಂಟಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಸುರೇಶ್ ಕುಮಾರ್ ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಸುರೇಶ್ ಕುಮಾರ್ ನಿನ್ನೆ ಸದನದಲ್ಲಿ ಮಾತಾಡುವಾಗ ಹೇಳಿದಂತಹ ಒಂದು ಮಾತು ಕಾಂಗ್ರೆಸ್ನ ಆಕ್ರೋಶಕ್ಕೆ ಕಾರಣ ಆಗಿತ್ತು. 7 ತಿಂಗಳಿಗೆ ಹುಟ್ಟಿದವರಂಗೆ ಆಡಬೇಡ್ರಿ, ಅಂತವರಿಗೆ ಬಹಳ ಆತರ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ಸಹಜವಾಗಿ ಕಾಂಗ್ರೆಸ್ ಸದಸ್ಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನೀವು ಹಿರಿಯರು, ನೀವು ಈ ರೀತಿ ಮಾತಾಡಬಾರದು ಅಂತ ಅಂದಿದ್ರು. ಬೈರ್ತಿ ಸುರೇಶ್ ಈ ಸಂದರ್ಭದಲ್ಲಿ ಪಾಪ ಅವರು ಮೌನವಾಗೇ ಇದ್ರು. ಸುರೇಶ್ ಕುಮಾರ್ ಅವರ ಈ ಸ್ಟೇಟ್ಮೆಂಟ್ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಮನೆಗೆ ಪೋಸ್ಟರ್ ಅಂಟಿಸಿದ್ದಾರೆ. ಸುರೇಶ್ ಕುಮಾರ್ ಕ್ಷಮೆ ಕೇಳಬೇಕು ಮಹಿಳೆಯರದ್ದು ಅಂತ. ಆತುರದ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗಿ ಈ ರೀತಿ ಮಾತಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದಾದ್ಮೇಲೆ ಅವರು ಅದಕ್ಕೆ ಸಮರ್ಥನೆಯನ್ನ ಕೊಟ್ಟರು. ಆತುರ ಮಾಡಬೇಡಿ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ, ಅದು ಗಾದೆ ಮಾತಿದೆ, ಆ ರೀತಿ ಮಾತಾಡ್ತಿರ್ತಾರೆ ಆಡು ಮಾತಲ್ಲಿ, ಅದನ್ನ ತಪ್ಪಾಗಿ ಅರ್ಥೈಸ್ಕೋಬೇಡಿ ಅಂತಾನು ಸುರೇಶ್ ಕುಮಾರ್ ಹೇಳಿದ್ರು. ನಿನ್ನೆ ಏನ್ ಮಾತಾಡಿದ್ರು ಒಂದ್ಸರಿ ನೋಡ್ಕೊಂಬರೋಣ. ಪ್ಲೀಸ್ ಸಿಟ್ ಡೌನ್, ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ 7 ತಿಂಗಳು ಹುಡ್ದವರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಈಗ ಬಜೆಟ್ ಭಾಷಣದಲ್ಲಿ ಅವ್ರದ್ದು ಒಂದು ನಿಮಿಷ ಕರೆದು ತೆಗೆಯೋದು ಸರಿಯಾಗಿ ಮಾತಾಡಿದ್ರೆ ಕರೆಕ್ಟ್ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಯ್ತು ಸುರೇಶ್ ಸುರೇಶ್ಗೆ ಮಾತಾಡಲಿಕ್ಕೆ ಅವಕಾಶ ಸುರೇಶ್ ನೀವು ಮಾತಾಡಿ.
ಮಾತಾಡಿ ಕುಕ್ಕಲಿಗೆ ನೀವು ಮಾತಾಡಿ ಇಲ್ಲ ಅವ್ರು ಮಾತಾಡಿ ಅವ್ರು ಮಾತಾಡಿ ರಾಜಕೀಯ